ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನುಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಸಂಡೇ, ಸುಮಾರು ಟೈಮ್ ಒಂದು 5 ಗಂಟೆ ಆಗಿರ್ಬೋದು. ಸೊ ಶಾಪ್ಗೆ ಇವತ್ತು ನಾನು ಹೋಗಿಲ್ಲ, ಯಾಕಂದರೆ ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಶಾಪ್ಗೆ ಹೋಗಿಲ್ಲ. ಈ ಶಾಪ್ ಅಫ್ಕೋರ್ಸ್ 6 o'clockವರೆಗೂ ತೆಗೆದಿರುತ್ತೆ, ಬಟ್ ನಾನು ಹೋಗಿಲ್ಲ ಅಷ್ಟೇ. ಸೊ ಇವತ್ತು ಶಾಪ್ಗೆ ಹೋಗ್ದಿದ್ರೆ ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಸೊ ನಂಗೆ ಆದಂಗೆ ಇನ್ನೊಂದೇ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಹಾಗೆ ಮನೆಯಲ್ಲಿ ಕೆಲವೊಂದಷ್ಟು ಕೆಲಸಗಳು ಮಾಡೋದಿತ್ತು. ಸೊ ಅದಕ್ಕೆ ಇವತ್ತು ಬ್ರೇಕ್ ತಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಹಂಗಿದೆ ಇವತ್ತು ಆರ್ಡರ್ಸ್ ಪ್ಯಾಕ್ ಮಾಡಿದ್ರೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ. ಸೊ ಅದಕ್ಕೆ ಒಟ್ಟಿಗೆ ನಾಳೆನೇ ಪ್ಯಾಕ್ ಮಾಡೋಣ, ನಾಳೆ ಬೆಳಗ್ಗೆನೇ ಹೋಗಿ ಪ್ಯಾಕ್ ಮಾಡಿ ಸೆಂಡ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬ್ರೇಕ್ ತಗೊಂಡಿದ್ದೀನಿ. ಸೊ ಇವತ್ತು ಕಿಚನಲ್ಲಿ ಸಾಕಷ್ಟು ಕೆಲಸ ಇದೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ತುಪ್ಪ ಕಾಯಿಸ್ತೀನಿ ನಾನು ಇವಾಗ. ಯೂಶ್ವಲಿ ಮನೆಯಲ್ಲೂ ಮಾಡ್ತೀನಿ ತುಪ್ಪನದೇ, ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಅಂದರೆ ಹಾಲಿನ ಕೆನೆ ಎತ್ತಿಟ್ಬಿಟ್ಟು ಅದರಲ್ಲೂ ತುಪ್ಪ ಮಾಡ್ತೀನಿ. ಬಟ್ ಈ ತುಪ್ಪ ಬಂದು ಅರ್ಜೆಂಟಿಗೆ ಬೇಕಾಗಿತ್ತು. ಅದು ಹಾಲಿನ ಕೆನೆ ಎತ್ತಿ ಅದನ್ನು ಬೆಣ್ಣೆ ಮಾಡಿ ತುಪ್ಪ ಮಾಡಿ ಸ್ವಲ್ಪ ಲಾಂಗ್ ಪ್ರೊಸೀಜರು. ಸೊ ನಾನು ಆ ತುಪ್ಪನ ದೇವ್ರ ಪೂಜೆಗೆ ಯೂಸ್ ಮಾಡ್ಕೋತೀನಿ, ಅದನ್ನು ಇದೇ ಬ್ಲಾಗಲ್ಲಿ ತೋರಿಸ್ತೀನಿ. ಬಟ್ ನಾನು ಕೆಳಗಡೆ ಮನೆ ಗ್ರಾಸರಿ ಶಾಪಿಂಗ್ ಮಾಡಿದಾಗ ನಂದಿನಿ ತುಪ್ಪ ತೊಗೊಬಿಟ್ಟು ಬಂದಿದ್ದೆ. ಇದು ಮಕ್ಳಿಗೆ ನಾನು ಹೆಂಗೆ ತುಪ್ಪ ಕೊಡ್ತೀನಿ ಅನ್ನೋದ್ರ ಬಗ್ಗೆ. ಮತ್ತು ಇದು ಚೆನ್ನಾಗೂ ಇರುತ್ತೆ. ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಮೆಂತ್ಯ ಅದೆಲ್ಲ ಹಾಕ್ಬಿಟ್ಟು ಕಾಯಿಸಿದ್ರೆ ಮಕ್ಳಿಗೆ ಟೇಸ್ಟು ಅನಿಸುತ್ತೆ, ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ತುಪ್ಪ ಮಕ್ಳಿಗೆ ತುಂಬ ಒಳ್ಳೆಯದು. ಸೊ ನಾನಂತೂ ರೆಗ್ಯುಲರಾಗಿ ಸುಬ್ಬುಗೆ ಯಶುಗೆ ಇಬ್ರಿಗೂ ತುಪ್ಪ ಕೊಡ್ತೀನಿ. ಸೊ ಅದನ್ನು ಹೆಂಗೆ ಕಾಯಿಸ್ತೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಈ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನೇನು ಮಾಡ್ತೀನಿ ಅದೆಲ್ಲ ಶೇರ್ ಮಾಡ್ತೀನಿ ಈ ವ್ಲಾಗಲ್ಲಿ. ಆಲ್ ಓವರ್ ದ ವ್ಲಾಗ್ ಅಂದರೆ ಫುಲ್ಲು ಕಂಪ್ಲೀಟ್ ವ್ಲಾಗಲ್ಲಿ ಇನ್ಫಾರ್ಮ್. ಸೊ ಇದು ಮಧ್ಯೆ ಕಟ್ಟಾಗುತ್ತೆ ನಾನು ಸರಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ವ್ಲಾಗ್ ಪೂರ್ತಿಯಾಗಿ ನೋಡಿ. ಬನ್ನಿ ಶುರು ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಒಂದು ದಪ್ಪ ತಳದ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಫ್ಲೇಮು ಸಿಮ್ಮಲ್ಲಿದೆ. ಸೊ ಅದಕ್ಕೆ ತುಪ್ಪ, ನಂದಿನಿ ತುಪ್ಪ. ಮೊದಲು ನಮಗೆ ಡೈರಿಲಿ ಕೊಡೋರು ಅದು ಯಾಕೆ ಕೊಡ್ತಾ ಇಲ್ಲ? ಯಾಕೆ ಅಂದರೆ ಜಾಸ್ತಿ ಪ್ರೊಡಕ್ಷನ್ ಇಲ್ಲ, ಅದಕ್ಕೆ. ಪ್ರೊಡಕ್ಷನ್ ಇದ್ರೇನೋ ಕೊಡೋದು, ಮಿಕ್ಕಿದ್ರೆ ತಾನೇ ಕಳ್ಸೋದು ಈ ಕಡೆ. ರೈತರಿಗೆ ಸ್ವಲ್ಪ ಕಡಿಮೆ ಬೆಲೆ ಕೊಡೋರು, ಅಂದರೆ ನಾವೇ ಹಾಲಲ್ವಾ ಹಾಕೋದು. 30% ಡಿಸ್ಕೌಂಟ್ ಕೊಡೋರು. ಬಟ್ ಇವಾಗ ಯಾಕೋ ಕೊಡ್ತಾ ಇಲ್ಲ. ಯಾಕೆಂದರೆ ಹೇಳು, ನೀವು ಹೇಳಿ. ಅಲ್ಲ, ನೀನು ಹೇಳ್ತೇನೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಅಲ್ಲಿ ಮಿಕ್ತಾ ಇಲ್ಲ ತುಪ್ಪ. ಗೋಡಾನಲ್ಲಿ ಮಿಕ್ಕಿದ್ರೆ ನಮಗೆ ಕಳಿಸ್ಕೊಡು. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಮಾತಾಡ್ತಾ ಇದ್ರು, ಮೊಬೈಲ್ ಆಫ್ ಆಗೋಯ್ತು. ಸೊ ಇವಾಗ ನೋಡಿ ತುಪ್ಪ ಸ್ಲೋ ಕುಕ್ಕಲ್ಲಿ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಇದಕ್ಕೆ ಒಂದು 5 ಎಸ್ಲು ಬೆಳ್ಳುಳ್ಳಿ ಈ ಥರ ಚೆನ್ನಾಗಿ ಸಿಪ್ಪೆ ಸಮೇತ ಚಚ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಏನಕ್ಕೆ? ಇದು ಮಕ್ಕಳಿಗೆ ಶೀತ ಅದೆಲ್ಲ ಏನೂ ಆಗಲ್ಲ. ತುಪ್ಪ ತಿಂದರೆ ಕೆಲವರು ಶೀತ, ಗಂಟ್ಲು ನೋವು ಅಂತೆಲ್ಲ ಹೇಳ್ತಾರಲ್ಲ, ಹಂಗೇನೂ ಆಗಲ್ಲ. ಬೆಳ್ಳುಳ್ಳಿ ಹಾಕಿದ್ರೆ ಏನೂ ಆಗಲ್ವಾ? ಏನೂ ಆಗಲ್ಲ. ಓಕೆ. ಇದು ಪ್ಯೂರಾ? ಇದು ಪ್ಯೂರ್ ಘೀ, ನಂದಿನಿ ತುಪ್ಪ, ಪ್ಯೂರ್ ತುಪ್ಪ, ಕನ್ನಡಿಗರ ಎಮ್ಮೆ ನಂದಿನಿ ತುಪ್ಪ. ಓಕೆ. ಸೇವ್ ನಂದಿನಿ. ನೋಡಿ ಫ್ರೆಂಡ್ಸ್, ಒಂದು 10ರಿಂದ 15 ಮೆಂತ್ಯ ಕಾಳು ತುಪ್ಪ ಗಮ್ಮನ್ನುತ್ತೆ. ಗಮ್ಮಂತ ಸುವಾಸನೆ ಬರಬೇಕು ಅಂದರೆ ಮೆಂತ್ಯ ಕಾಳು ಇದೆ. ಅದಕ್ಕೆ ಎಕ್ಸ್ಟ್ರಾ ಮಕ್ಳಿಗೋಸ್ಕರ ಅಷ್ಟೇ. ಇದು ದೊಡ್ಡವ್ರು ತಿನ್ನೋದ್ರೆ ಹಂಗೆ ತಿನ್ನಿ. ನಾನು ಮಕ್ಳಿಗೆ ಮಾಡ್ತಾ ಇದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ. ನೋಡಿ, ಒಂದೇ ಒಂದು ಚಿಟಿಕೆ ಇಷ್ಟು ಅರಿಶಿಣ. ಸೊ ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ನಮ್ಮಮ್ಮ ಅವ್ರು ವಿಳ್ಯದಲ್ಲೆಲ್ಲ ಹಾಕೋರು, ಬಟ್ ನಾನು ಅದೆಲ್ಲ ಏನೂ ಆಗ್ತಾಯಿಲ್ಲ. ಸರಿ, ಅರಿಶಿಣ ಏನಕ್ಕೆ ಹಾಕ್ತೆ? ಅರಿಶಿಣ ಮಕ್ಳಿಗೆ ಶೀತ ಹೊಡೆಯುತ್ತೆ. ಅರಿಶಿಣ ಆ್ಯಂಟಿಬಯೋಟಿಕ್. ಎಸ್, ಅಷ್ಟೇನಾ? ಇದಂಗೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಬಟ್ಲು ಬೇಕೋ ಆ ಬಟ್ಲೆ ಸ್ಟೋರ್ ಮಾಡಿ. ಪೆಪ್ಪರ್ ಎಲ್ಲ ಹಾಕ್ಬೋದು, ಬಟ್ ನನ್ನ ಮಗ ಸ್ವಲ್ಪ ಅನ್ನ ತಿನ್ನುವಾಗ ಮೆಣಸಿನ ಪುಡಿನೇ ಹಾಕ್ತೀನಿ ನಾನು. ಸೊ ಅದಕ್ಕೆ ತುಪ್ಪಕ್ಕೇನೂ ಆಗ್ತಾಯಿಲ್ಲ, ಇಷ್ಟೇ ಹಾಕೋದು ನಾನು. ಅಷ್ಟೇನಾ? ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ. ಸೊ ಅದಕ್ಕೆ ಒಂದೇ ಸರಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಟೈಮ್ ಸಿಕ್ತಾಗೆಲ್ಲ ಯಾವ್ದ್ಯಾವುದು ಡೀಪ್ ಕ್ಲೀನ್ ಮಾಡಬೇಕಿತ್ತು ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಈಗ ಆಲ್ರೆಡಿ ನೀವು ಹಳೆ ಬ್ಲಾಗ್ಸಲ್ಲಿ ನೋಡಿದರೆ ನನ್ನ ಪಾತ್ರೆ ಎಲ್ಲ ರೀಸೆಂಟಾಗಿ ಜಿರಳೆ ಕ್ಲೀನ್ ಮಾಡೋವಾಗ ತೊಳೆದಿದ್ದೆ. ಸೊ ಜಾಸ್ತಿ ಟೈಮ್ನ ನಾನು ಮೇಲ್ಗಡೆ ಸ್ಪೆಂಡ್ ಮಾಡದೇ ಇರೋದ್ರಿಂದ ಈ ಅಂದರೆ ಅಡುಗೆ ಆಗಿರ್ಬೋದು ಅಥವಾ ಪಾತ್ರೆಗಳನ್ನು ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಅದಕ್ಕಾಗಿ ನಾನು
ಮೇಲ್ಗಡೆ ಕ್ಲೀನ್ ಮಾಡೋದು ಬೇಡ, ಇವನ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು 10 ಡೇಸ್ ಇರೋಂಗೆ ಮೇಲೆ ಶುರು ಮಾಡಿದ್ದೀನಿ. ಒಂದು 4-5 ಡೇಸ್ಗಲ್ಲಿ ಮುಗಿಸಿ ಇನ್ನು ಕೆಳಗಡೆ ಇರೋವಂಥ ಪಾತ್ರೆಗಳು, ಬಾಕ್ಸ್ಗಳು ಇದೆಲ್ಲ ತೊಳಿಬೇಕಲ್ಲ, ಅದಕ್ಕೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ. ಈ ಥರ ಮಾಡಿದ್ದೀನಿ. ಸೊ ನಾನು ಯೂಶಲಿ ಫ್ರಿಡ್ಜ್ ಡೀಪ್ ಕ್ಲೀನ್ ಮಾಡೋದೇ ರೇರು. ಸೊ ಏನಂದರೆ ಉಳಿದಿರೋದೆಲ್ಲ ಇಟ್ಟಿರ್ತೀನಿ, ಒಂದು ವಾರ ಬಿಟ್ಟು ಮತ್ತೆ ವಾಪಸ್ ಹಾಕ್ತೀನಿ. ಆ ಥರ ಆಗುತ್ತೆ ನನಗೆ ಎವ್ರಿ ಟೈಮ್. ಹಂಗೆ ಏನೋ ಸೇವ್ ಮಾಡಿಬಿಡೋಣ ಅಂತ ಇಡ್ತೀನಿ, ಬಟ್ ಹಂಗೆ ಆಗಲ್ಲ ಅದು. ಸೊ ಇವಾಗ ಫ್ರಿಡ್ಜಿಂದ ತೆಗ್ದಿರೋದು ಎಷ್ಟು ಪಾತ್ರೆ ಇದೆ ಅದೆಲ್ಲ ತೆಗಿಬೇಕು, ವಾಶ್ ಮಾಡಬೇಕು, ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ನೋಡಿ, ಸ್ಲ್ಯಾಬೆಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಮತ್ತು ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೋಪ್ ಪೌಡರ್ ಹಾಕ್ತೀವಲ್ಲ ಅದು, ಆಮೇಲೆ ಕೆಳಗಡೆ ಲಿಂಟ್ ಎಲ್ಲ ಕಲೆಕ್ಟ್ ಆಗುತ್ತಲ್ಲ ಅದು, ಅದೆಲ್ಲ ಕ್ಲೀನ್ ಮಾಡಬೇಕು. ಅದನ್ನು ಕೂಡ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಕಿಚನ್ ಕ್ಲೀನ್ ಮಾಡಿ ಮತ್ತೆ ವಾಷಿಂಗ್ ಮಿಷಿನ್ ಕಡೆ ಹೋಗೋಣ. ನಮ್ಮ ಮನೇನ ನಾನು ಎಷ್ಟೇ ಕ್ಲೀನ್ ಮಾಡಿದ್ರೂ ವಿತಿನ್ 10 to 15 ಮಿನಿಟ್ಸ್ ಹಾಗೆ ಆಗೋಗ್ಬಿಡುತ್ತೆ. ಕಿಚನ್ ಒಂದು ಕ್ಲೀನಾಗಿರುತ್ತೆ, ಯಾಕಂದರೆ ಸ್ಲ್ಯಾಬ್ ಇನ್ನೂ ಅವ್ನಿಗೆ ನೀಟಾಗಿ ಎಟ್ಕಲ್ಲ, ಅಥವಾ ಅವ್ನಿಗೆ ಸ್ಲ್ಯಾಬೆಲ್ಲ ಎಳಿಯೋಕ್ಕಿನ್ನ ಹೈಟ್ ಸಾಲಲ್ಲ. ಕಿಚನ್ ಒಂದು ಬಿಟ್ಟು, ಕಿಚನ್ ಸ್ಲ್ಯಾಬ್ ಸ್ಪೆಷಲಿ ಡ್ರಾಯರ್ಸ್ ಎಲ್ಲ ಎಳೆದು ಅದಿರೋ ಪಾತ್ರೆ ಎಲ್ಲ ಆಚೆ ಹಾಕ್ತಾನೆ, ಅದು ಬೇರೆ ವಿಷಯ. ಬಟ್ ಹಾಲ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಮತ್ತು ವಾರ್ಡ್ರೋಬ್ ಎಲ್ಲ ನೀಟಾಗಿ ಸಿಗೋದ್ರಿಂದ ವಾರ್ಡ್ರೋಬ್ ಓಪನ್ ಮಾಡಿ ಬಟ್ಟೆ ಎಲ್ಲ ಮಡ್ಚಿರೋ ಬಟ್ಟೆ ಎಲ್ಲ ತೆಗೆದು ಕೆಳಗಡೆ ಹಾಕಿರ್ತಾನೆ. ಸೊ ನನಗಂತೂ ತುಂಬಾ ಕೆಲಸ ಆಗುತ್ತೆ, ಡಬಲ್ ಕೆಲಸ ಮಾಡಬೇಕು. ಸೊ ಇವಾಗ ಏನು ನೋಡ್ತಾ ಇದ್ದೀರ ಅದೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದಿದ್ದು ಪಾತ್ರೆಗಳು. ನಮ್ಮ ಮನೇಲಿರೋ ಆಲ್ಮೋಸ್ಟ್ ಅರ್ಧ ಪಾತ್ರೆ ಬರೀ ಫ್ರಿಜ್ಜಲ್ಲೇ ಇತ್ತು, ಯಾಕಂದರೆ ಎಲ್ಲನೂ ತೆಗ್ದಲ್ಲೇ ಅಂದರೆ ಸ್ಟೋರ್ ಮಾಡಿರ್ತೀವಲ್ಲ, ಅದೆಲ್ಲ ಫ್ರಿಜ್ಜಲ್ಲಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ, ನೀವು ಆಲ್ರೆಡಿ ನೀವು ನೋಡಿರ್ತೀರ. ಸೊ ಇವಾಗ ನಾನು ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಬಟ್ಟೆ ಎಲ್ಲ ಇತ್ತು, ಅದೆಲ್ಲ ಕ್ಲೀನಾಗಿ ಹೋಗಲಿ. ಅದಾದಮೇಲೆ ಬೆಡ್ಶೀಟ್ಸ್ ಎಲ್ಲ ಒಗೆದು ಆಮೇಲೆ ಟಬ್ ಕ್ಲೀನ್ ಮಾಡೋಣ ಅಂತ. ಹಬ್ಬಕ್ಕೆ ಸ್ಕ್ರೀನ್ ಆಗಲಿ, ಬೆಡ್ಶೀಟ್ ಆಗಲಿ ಇದೆಲ್ಲ ಒಗಿಬೇಕು. ಅದೇನೋ ಹಬ್ಬ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಾಡೋದೇ ಒಂಥರ ಮನಸ್ಸಿಗೆ ನೆಮ್ಮದಿ ಅಥವಾ ಸಮಾಧಾನ. ಸೊ ಅದಕ್ಕೆ ಮೊದಲಿಗೆ ಬಟ್ಟೆ ಎಲ್ಲ ಒಗ್ದಿರೋದೆಲ್ಲ ತೆಗೆದು ಟಬ್ಬಲ್ಲಿ ಹಾಕಿದ್ದೀನಿ, ಅದನ್ನು ಜಾಲಿಸ್ಬೇಕು. ಆ್ಯಂಡ್ ಅದಾದಮೇಲೆ ನಾನು ಒಗಿಬೇಕಾಗಿರೋದನ್ನೆಲ್ಲ ಟಬ್ ಒಳಗಡೆ ಅಂದರೆ ವಾಷಿಂಗ್ ಮಿಷಿನ್ ಒಳಗಡೆ ಹಾಕಿ ಅದನ್ನು ಒಗೆಯೋಕ್ಕೆ ಹಾಕ್ತಾಯಿದ್ದೀನಿ. ಸೊ ನನ್ನ ರೂಟೀನೇ ಇದು, ವೀಕ್ಲಿ ಒನ್ಸ್ ಮಾತ್ರ ಬಟ್ಟೆ ಒಗಿತೀನಿ, ಯಾಕಂದರೆ ಫ್ರೀ ಇರುತ್ತೆ ವೀಕ್ಲಿ ಅಂತ. ಇಲ್ಲಾಂದರೆ ಜಾಸ್ತಿ ಟೈಮ್ ಹಿಡಿಯುತ್ತೆ, ಕೆಲಸ ಆಗಲ್ಲ ಅಂತ ಹೇಳಿ ವೀಕ್ಲಿ ಒನ್ಸ್ ಸ್ಟಾಕ್ ಮಾಡಿಕೊಂಡು 1 ವೀಕ್ ಪೂರ್ತಿ ವಾಷಿಂಗ್ ಮಿಷಿನ್ಗೆ ರಜಾ ಕೊಡ್ತೀನಿ. ಸೊ ಅದಾದಮೇಲೆ ಈಗ ಆಲ್ರೆಡಿ ಜಾಲಿಸಿ ಒಂದು ಬ್ಯಾಚ್ ಹಾಕ್ಬಿಟ್ಟಿದ್ದೆ. ಸೊ ಆ ಬಟ್ಟೆನೆಲ್ಲ ಇವಾಗ ನೀರೆಲ್ಲ ಸೋರಿದ ಮೇಲೆ ಒಣಗಾಕ್ತಾಯಿದ್ದೀನಿ. ಸೊ ಇದು ನನ್ನ ಸಂಡೇ ರೂಟೀನ್ ಅಂತ ಹೇಳ್ಬೋದು. ಸೊ ವೀಕ್ಲಿ ಏನು ಕೆಲಸ ಪೆಂಡಿಂಗ್ ಇಟ್ಟಿರ್ತೀನಿ ಎಲ್ಲ ಸಂಡೇಸ್ ಆಗುತ್ತೆ. ಮತ್ತು ಸಂಡೇಸು ರಾತ್ರಿ 1 ಗಂಟೆವರೆಗೂ ರೆಸಿಪಿ ರೆಕಾರ್ಡ್ ಮಾಡ್ತೀನಿ ನಾನು. ಸೊ ಆ ಥರ ಆಗೋಗಿದೆ ನನಗೆ. ಅಂದರೆ ನನಗೆ ಯಾವುದೂ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಎಲ್ಲ ಕಂಟಿನ್ಯೂ ಮಾಡಬೇಕಂತ ಆಸೆ ಇದೆ. ಸೊ ಅದಕ್ಕೆ ರೆಸಿಪಿ ಕೂಡ ನನಗೆ ಎಷ್ಟಾಗುತ್ತೋ ಅಷ್ಟು ಸಂಡೇಸ್ ನೈಟ್ವರೆಗೂ ರೆಸಿಪಿ ರೆಕಾರ್ಡ್ ಮಾಡ್ಕೋತೀನಿ. ಸೊ ಸಂಡೇ ಒಂಥರ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ನನಗೆ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕಿ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೀನಿ. ಗಿಡಕ್ಕೆ ನೀರಂತೂ ಡೈಲಿ ನಾನಾಗಲಿ ನಮ್ಮ ಮನೆಯವರಾಗಲಿ ಹಾಕ್ತಾಯಿರ್ತೀವಿ, ಅದರಲ್ಲೂ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಸೊ ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಣ, ಮಕ್ಳಿಗೂ ರಜೆ ಇರುತ್ತೆ ಅಂತ ಒಂದೊಂದು ಸರಿ ಅನಿಸುತ್ತೆ. ಬಟ್ ಸಂಡೇಸೇ ಜಾಸ್ತಿ ಕೆಲಸ ಇರುತ್ತೆ. ಸೊ ನಿಮಗೆಲ್ಲ ಏನು ಅನಿಸುತ್ತೆ? ನಿಮಗೂ ಹೀಗೆ ಆಗುತ್ತಾ ಡೇ ರೂಟೀನು? ಕಮೆಂಟಲ್ಲಿ ಹೇಳಿ. ಸೊ ನಾನು ನನ್ನ ಸೆಲ್ಫ್ ಕೇರ್ನ ಸಂಡೇಸ್ ಮಾಡ್ಕೊಳ್ಳೋದೇ ಇಲ್ಲ ಇತ್ತೀಚೆಗೆ. ಯಾಕಂತ ಹೇಳಿದ್ರೆ ಮನೆ ಕೆಲಸನೇ ಆಗೋಗುತ್ತೆ, ಮಗು ಜೊತೆ ಕೆಲಸ ಮಾಡೋದು ಕಷ್ಟನೇ. ನಮ್ಮ ಅತ್ತೆ ಡೈಲಿ ಪಾಪುನ ಸಾಯಂಕಾಲದಿಂದ ನೋಡ್ಕೊಳ್ಳೋದ್ರಿಂದ
ಸಂಡೇಸ್ ಅವ್ರಿಗೂ ಸ್ವಲ್ಪ ಫ್ರೀ ಇರುತ್ತೆ. ಸೊ ಅದಕ್ಕೆ ನಾನು ಕಂಪ್ಲೀಟಾಗಿ ಅವನ್ನ ನೋಡ್ಕೋತೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಕೆಳಗಡೆ ಅಡುಗೆ ಮಾಡ್ತಾಯಿದ್ದೀನಿ. ನಾಳೆ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸೋಮವಾರಕ್ಕೆ ಬ್ರೇಕ್ಫಾಸ್ಟ್ಗೆ ದೋಸೆಗೆ ಹಾಕಿದ್ದೆ. ಸೊ ಅದನ್ನು ರುಬ್ಬಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಮತ್ತು ಸುಬ್ಬುಗೆ ರೈಸ್ ತಿನ್ನಿಸೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಒಂದು ಕಡೆ ಮುದ್ದೆ ಮಾಡ್ತಾಯಿದ್ದೀನಿ. ಸಂಡೇ ಅಂದರೆ ನಾನ್ ವೆಜ್ ಇದ್ದೇ ಇರುತ್ತಲ್ಲ, ನಾನ್ ವೆಜ್ ಜೊತೆಗೆ ಮುದ್ದೆ ಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಮುದ್ದೆ ಮಾಡಿ ಇವತ್ತಿನ ಊಟಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ನಾನು ಎದ್ದಿದ್ದು ಒಂದು 6:37 ರಾತ್ರಿ 1 ಗಂಟೆವರೆಗೂ ರೂಟೀನ್ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇತ್ತು. ಭಯ ಆಗೋದು ಫಸ್ಟು ಒಂದು 10 ಗಂಟೆ ಮೇಲೆ ಯಾರೂ ಇಲ್ಲದೆ ಇದ್ದಾಗ, ಕತ್ಲಾದಾಗ ಭಯ ಆಗೋದು. ಬಟ್ ಇವಾಗ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಭಯ ಹೊರ್ಟೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಏನಂತೀರಾ ಇದ್ರ ಬಗ್ಗೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ಸೊ ಇವಾಗ ನಾನು ನಾಳೆ ಬೆಳಗ್ಗೆ ಯಶುಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗೀತು ಅಂತ ತುಂಬ ಜನ ಯಾವ ಟ್ರಿಪ್ ಹೋಗ್ತೀರಾ ಅಂತೆಲ್ಲ ಕೇಳ್ತಾಯಿದ್ರಿ, ಸುಮಾ ಮ್ಯಾಮ್ ಸ್ಪೆಷಲಿ. ಸೊ ಇನ್ನೂ ಅವ್ನಿಗೆ ಎಕ್ಸಾಮೇ ಮುಗ್ದಿಲ್ಲ, ಇನ್ನೂ ಒಂದು 2-3 ಎಕ್ಸಾಮ್ಸ್ ಪೆಂಡಿಂಗ್ ಇದೆ. ಅದು ಮುಗಿದ ಮೇಲೆ ಹಬ್ಬ ಎಲ್ಲ ಕಳೆದ ಮೇಲೆ ಪ್ಲ್ಯಾನ್ ಮಾಡಬೇಕು. ಇನ್ನೂ ನಾವು ಯಾವುದೇ ರೀತಿ ಪ್ಲ್ಯಾನಿಂಗ್ ಇಲ್ಲ. ಬಟ್ ಲಾಸ್ಟ್ ಟೈಮ್ ಮಡಿಕೇರಿ ಟ್ರಿಪ್ ಹೋಗಿದ್ವಲ್ಲ, ಈ ಸರಿನೂ ಎಲ್ಲಾದರೂ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ, ಗೋ ವಿತ್ ದ ಫ್ಲೋ. ನಾವು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದೀವಿ, ಅದು ಬಿಟ್ಟು ಬೇರೆ ಕಡೆ ಇನ್ನೊಂದು ಪ್ಲ್ಯಾನ್ ಇದೆ. ಸೊ ಹೆಂಗೆ ಹೋಗುತ್ತೆ ಹಾಗೆ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಇನ್ನು ಯಾವುದೂ ಡಿಸೈಡ್ ಮಾಡಿಲ್ಲ. ಸೊ ಇನ್ನೊಂದು ಕಡೆ ನಾನು ಮಧ್ಯಾಹ್ನ ಕಬಾಬ್ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು ಅಂತ ಹೇಳಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಈಗ ಆಲ್ರೆಡಿ ವ್ಲಾಗ್ ಸ್ಟಾರ್ಟಿಂಗಲ್ಲಿ ತುಪ್ಪ ಕಾಯಿಸಿದ್ದು ನೀವು ನೋಡಿದ್ರಿ. ಸೊ ಅದನ್ನು ಈಗ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಅದನ್ನು ಒಂದು ಗ್ಲಾಸ್ ಜಾರ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಸೊ ಈ ಥರ ಮಾಡಿ ಕೆಳಗಡೆ ತೊಗೊಂಡೋಗಿಟ್ರೆ ಮಕ್ಕಳು ಬೇಕಂದಾಗೆಲ್ಲ ಹಾಕ್ಕೊಂಡು ತಿಂತಾರೆ. ಇನ್ನು ಸುಬ್ಬುಗಂತೂ ಎಸ್ಪೆಷಲಿ ಅವನು ಊಟ ಮಾಡೋವಾಗೆಲ್ಲ ಹಾಕ್ತೀವಿ. ಯಶುನೂ ಅಷ್ಟೇ, ಬೇಳೆ ಸಾಂಬಾರು ಅಂದರೆ ಮಾತ್ರ ತುಪ್ಪ ಯೂಸ್ ಮಾಡ್ತಾನೆ ಅಷ್ಟೇ. ಸೊ ನೋಡಿ, ಈ ಥರ ಗ್ಲಾಸ್ ಜಾರ್ಗೆ ಅರ್ಧ kg ಅಷ್ಟು ತುಪ್ಪ ಕಾಯಿಸಿ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಫೈನಲಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ಲಾಸ್ ಜಾರ್ಗೆ ಹಾಕಿದ್ದೀನಿ ತುಪ್ಪನ. ಸೊ ಇದನ್ನು ಡೈಲಿ ಅಂದರೆ ಇದು ಗಟ್ಟಿ ಆಗುತ್ತಲ್ಲ ಬೆಳಿಗ್ಗೆ ಅಷ್ಟರಲ್ಲಿ. ಸೊ ಡೈಲಿ ಪಾಪಗೆ ಯಶುಗೆ ಮತ್ತೆ ತುಪ್ಪ ಸ್ವಲ್ಪ ಜಾಸ್ತಿ ತಿಂತಾನೆ. ತುಪ್ಪ ನಾವು ತಿಂತೀವಿ. ಸಾಂಬಾರು ಆದರೆ ನಮ್ಮ ಮನೆಯವರು ಸರಿ. ಇವತ್ತು ಯಾಕೆ ಬಿರಿಯಾನಿಗೆ ಯಾಕೆ ತುಪ್ಪ ಹಾಕಿಲ್ಲ? ಅದು ಮರ್ತೋಗ್ಬಿಟ್ರ? ಹಾಕಿದ್ವಲ್ಲ ಯಾವಾಗ? ಸುಳ್ಳು. ಯಾವುದು? GRB ತುಪ್ಪದ ಮಿಲ್ಕಿ ಮಿಸ್ಟ್ ಘೀ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತು. ಗೊತ್ತಿಲ್ಲ ವ್ಲಾಗ್ ಎಷ್ಟಾಗಿದೆ ಏನು ಅಂತ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಸೊ ಟಬ್ ಕ್ಲೀನ್ ಮಾಡಬೇಕಾಯಿತು ಮತ್ತು ಆಲಿನ ಕೆನೆಯಲ್ಲಿ ಬೆಣ್ಣೆ ತೆಗಿಬೇಕಾಗಿತ್ತು. ಬಟ್ ಕೆಲಸ ಜಾಸ್ತಿ ಆಗಿದ್ದರಿಂದ ಅದೆರಡನ್ನೂ ನಾಳೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ವಾಷಿಂಗ್ ಮಿಷಿನ್ ಬಟ್ಟೆ ಇನ್ನೂ ವಾಶ್ ಆಗಿರಲಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರೇ ಅದಕ್ಕೆ ಪ್ರೊಸೀಜರಲ್ಲೇ ಹೇಳ್ಕೊಡ್ತಾರೆ. ಅಲ್ಲದೆ ಏನಂತ? ಅದು ವಾಷಿಂಗ್ ಮಿಷಿನ್ ಟಬ್ ಕ್ಲೀನ್ ಮಾಡೋದು. ಹಾಂ, ಅದು ನಾನು ಮಾಡೋದು ಮಿಷಿನ್ ಅದೇನು ನಾನೇನು ಒಳಗಡೆ ಹೋಗ್ಬಿಟ್ಟು ಕ್ಲೀನ್ ಮಾಡಬೇಕಾ? ಅದು ತೆಗಿಬೇಕು. ವಾಷಿಂಗ್ ಮಿಷಿನ್ ಪೌಡ್ರ್ ಕ್ಲೀನ್ ಮಾಡೋದು ಅದು ತೆಗಿಯೋಣ. ಆಮೇಲೆ ಹೌದಾ? ಒಬ್ರಮೆ. ಆಮೇಲೆ ಬೆಣ್ಣೆನ ನಾಳೆ ನಾನು ಶಾಪ್ ಹೋಗೋಕೆ ಮುಂಚೆ ತೆಗಿತೀನಿ. ಇವಾಗ ಸದ್ಯಕ್ಕೆ ಯಾವ್ದು ಬೆಣ್ಣೆ? ಇದ್ರಲ್ಲಿ ಬೆಣ್ಣೆ ತೆಗಿತೀಯಾ? ಇದ್ರಲ್ಲ, ಅಮ್ಮ ಕೆನೆ ಎತ್ತಿಟ್ಟು. ಹಾಂ, ಓಕೆ. ಸೊ ಇವಾಗ ಕಸ ಗುಡಿಸಿ ಮನೆ ಒರೆಸಿ. ಸಾರಿ ಸರ್, ಬೆಣ್ಣೆಯಿಂದ ತಾನೇ ತುಪ್ಪ ಮಾಡೋದು, ತುಪ್ಪದಿಂದ ಬೆಣ್ಣೆ ಮಾಡೋಕ್ಕಾಗಲ್ಲ. ಸರಿ, ಲಾಜಿಕ್ ಗೊತ್ತಿರಲಿಲ್ಲ, ಮರ್ತೋಗಿದ್ದೆ. ಗೊತ್ತಿತ್ತು. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಭಾನುವಾರದಲ್ಲಿ ಇಷ್ಟ ಬರೋಣ ಅಂದರೆ ಬಂದಿದ್ದೆ, ಕೆಲಸ ಆಯಿತು ಫ್ರೆಂಡ್ಸ್. ನೀವೆಲ್ಲ ಭಾನುವಾರ ಏನು ಮಾಡಿದ್ರಿ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.